ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶರಣಯ್ಯ ಮಾತಾಡ್ತಾ ಇದ್ದೀನಿ. ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲದಾಗಿ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನನ್ನ ಮೊಟ್ಟ ಮೊದಲ ಟ್ಯೂಟೋರಿಯಲ್ನ ಅಪ್ಲೋಡ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೊಂದಿಗೆ ಒಂದು ಟ್ಯೂಟೋರಿಯಲ್ ತೊಗೊಂಬಂದಿದ್ದೀನಿ. ಏನಪ್ಪ ಇದು ಅಂತಂದರೆ ಒಂದು ಅನ್ಬಾಕ್ಸ್. ಫ್ರೆಂಡ್ಸ್, ಇದು ಒಂದು ಸ್ಪೀಕರ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಸ್ಪೀಕರ್ ಬಂದು ತುಂಬ ವಿಶೇಷ ಅಂತ ನನಗನ್ನಿಸ್ತಿದೆ. ನೀವು ಕೂಡ ಹಂಗೆ ಅನ್ಕೊತೀರಾ ಈ ಟ್ಯೂಟೋರಿಯಲ್ ನೋಡಿದ ಮೇಲೆ ಅಥವಾ ನೀವು ಪರ್ಚೇಸ್ ಮಾಡಿದ ಮೇಲೆ. ಇದು ನೀವು ಯಾರಾದರೂ ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದು ಒಂದು ಒಳ್ಳೆ ಸ್ಪೀಕರ್ನ ಹುಡುಕ್ತಾ ಇದ್ದರೆ ಇದೊಂದು ಬೆಸ್ಟ್ ಕಂಪನಿಯನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪೋರ್ಟೇಬಲ್ ಆಗಿಯೂ ಯೂಸ್ ಮಾಡ್ಬೋದು, ನೀವು ಮನೇಲಿ ಇಟ್ಟು ಕೂಡ ಯೂಸ್ ಮಾಡೋಕ್ಕೆ ಅವಕಾಶ ಇದೆ. ಈ ಸ್ಪೀಕರು ತುಂಬ ವಿಶೇಷ ಅಂತ ಯಾಕೆ ಹೇಳಿದೆ ಅಂತಂದರೆ ಇದು USB ಇಂದ ರನ್ ಆಗ್ತಕ್ಕಂಥ ಒಂದು ಸ್ಪೀಕರು. ಅಂದರೆ ಇದಕ್ಕೆ ನಾವು ಯಾವುದೇ ರೀತಿಯಾದ ಎಲೆಕ್ಟ್ರಿಸಿಟಿಯನ್ನು ಕೊಡುವಂಥ ಅವಶ್ಯಕತೆ ಏನಿಲ್ಲ. ಡೈರೆಕ್ಟ್ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ USB ಪೋರ್ಟ್ ಏನಿರುತ್ತೆ ಅಲ್ಲಿ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿದರೆ ಸಾಕು, ನಿಮ್ಮ ಲ್ಯಾಪ್ಟಾಪ್ಗೆ ಇದು ಕರೆಕ್ಟಾಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಸ್ಪೀಕರು ಒಂಥರ ಮಲ್ಟಿಮೀಡಿಯಾ ಸ್ಪೀಕರ್ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದರೆ ಇದರಲ್ಲಿ ನಾವು ಮಲ್ಟಿಮೀಡಿಯಾ ಸ್ಪೀಕರಲ್ಲಿ ಏನೇನು ಆಪ್ಷನ್ಸ್ ಇದೆ ಅದೆಲ್ಲ ಇದರಲ್ಲಿ ಸಿಗುತ್ತೆ ನಿಮಗೆ. ಮೊಟ್ಟ ಮೊದಲದಾಗಿ ಇದರಲ್ಲಿ ಬ್ಲೂಟೂತ್ ಇದೆ, ಆಮೇಲೆ ಆಕ್ಸ್ ಕನೆಕ್ಟಿವಿಟಿ ಇದೆ, ಮೂರನೇದು ಬಂದು USB ಅಂದರೆ ನಿಮ್ಮ ಪೆನ್ಡ್ರೈವ್ ಕೂಡ ಇದರಲ್ಲಿ ಹಾಕ್ಬೋದು, ನಾಲ್ಕನೇದು ಮೆಮೊರಿ ಕಾರ್ಡ್, ಮೈಕ್ರೋ SD ಕಾರ್ಡ್ ಏನಾದ್ರು ನಿಮ್ಮ ಹತ್ರ ಇದ್ದರೆ ಆ ಕಾರ್ಡ್ ಕೂಡ ಹಾಕಿ ಈ ಒಂದು ಸ್ಪೀಕರಲ್ಲಿ ನೀವು ಮ್ಯೂಸಿಕ್ನ ಎಂಜಾಯ್ ಮಾಡ್ಬೋದು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಈ ಸ್ಪೀಕರ್ ಬಂದು ಜೆಬ್ರಾನಿಕ್ಸ್ ಜೆಬ್ ಪ್ಲೂಟೋ 2 ಅಂತೇಳಿ ಜೆಬ್ರಾನಿಕ್ಸ್ ಅವ್ರದ್ದು ಒಂದು ಅತ್ಯುತ್ತಮ ಸ್ಪೀಕರ್ ಅವರು ಲಾಂಚ್ ಮಾಡಿದ್ದಾರೆ. ನನಗೆ ಇದ್ರ ಬಗ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನೀವು ಕೂಡ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡು ಭಾವಿಸ್ತಿದ್ದೇನೆ. ಈ ಸ್ಪೀಕರ್ ಬಂದು ಒಟ್ಟು 3 ಪಾರ್ಟ್ ಇದೆ. ಅಂದರೆ ನಾವು ಸಾಮಾನ್ಯವಾಗಿ ಕಂಪ್ಯೂಟರ್ ಸ್ಪೀಕರ್ಗಳನ್ನು 2 ಪಾರ್ಟಲ್ಲಿ ನೋಡಿರ್ತೀವಿ, ಒಂದು ಲೆಫ್ಟು ಒಂದು ರೈಟು. ಇದರಲ್ಲಿ ಏನಿದೆ ಅಂತೆ ಒಂದು ಊಫರ್ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆ ಊಫರ್ ಏನಿದೆ ಅಂತಂದರೆ ನಿಮಗೆ ಬೇಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಬಗ್ಗೆ ತುಂಬ ಡೀಪಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮುಂದೆ ಬರೋ ಅಂಥ ಸಮಯದಲ್ಲಿ. ಈಗ ಇದ್ರದ್ದು ಪವರ್ ಔಟ್ಪುಟ್ಟು ಒಂದು 15 ವಾಟ್ ಇದೆ ಫ್ರೆಂಡ್ಸ್. ಅಂದರೆ ಒಂದು 3 ಸ್ಪೀಕರ್ ಇದ್ದಾವಲ್ಲ, 2 ಸ್ಪೀಕರ್ಗಳು 3 ವ್ಯಾಟು, ಅಲ್ಲಿಗೆ 6 ವಾಟ್ ಆಯಿತು. ಊಫರ್ ಏನಿದೆ ಅದು 9 ವಾಟ್ದಿದೆ. 3 ಸೇರಿ 15 ವಾಟ್ ಔಟ್ಪುಟ್ಟು ನಿಮಗೆ ಕೊಡುತ್ತೆ. ನೀವೇನಾದರೂ ಒಂದು ರೂಮಲ್ಲಿ ಔಟ್ಸೈಡಲ್ಲಾದರೂ ಕೂಡ ಪರವಾಗಿಲ್ಲ, ನೀವೇನಾದರೂ ಮ್ಯೂಸಿಕ್ ಕೇಳೋಕ್ಕೆ ಕಂಪ್ಯೂಟ್ರಿಂದ ಅಥವಾ ಮೊಬೈಲಿಂದ ಏನಾದರೂ ಕೇಳೋಕ್ಕೆ ಇಷ್ಟಪಡ್ತೀರಂದರೆ ಇದಕ್ಕೆ ಹೊರಗಡೆ ಏನಾದರೂ ನೀವು ಕಂಪ್ಯೂಟರ್ ಥ್ರೂ ಇಲ್ಲಾಂತಂದರೆ ಪವರ್ ಬ್ಯಾಂಕ್ ಥ್ರೂ ಕೂಡ ಇದನ್ನು ನಡೆಸ್ಬೋದು. USB ಏನು ಪ್ಲಗ್ ಇದೆ ಅದನ್ನು ನಿಮ್ಮ ಪವರ್ ಬ್ಯಾಂಕಿಗೆ ಹಾಕಿದರೆ ಸಾಕು. ಬ್ಲೂಟೂತಿಂದ ಅಥವಾ ಆಕ್ಸಿಂದ ಅಥವಾ ಪೆನ್ಡ್ರೈವ್ ಹಾಕಿ ನೀವು ಮ್ಯೂಸಿಕ್ನ ಎಂಜಾಯ್ ಮಾಡ್ಬೋದು. ಇಷ್ಟು ಈ ರೀತಿಯಾದಂಥ ಈ ಏನು ಸ್ಪೀಕರ್ ಇದೆ, ಇದ್ರ ಬಗ್ಗೆ ನಾನು ಈಗ ಇದನ್ನು ಅನ್ಬಾಕ್ಸ್ ಮಾಡೋದ್ರ ಮೂಲಕ ಯಾವ ರೀತಿಯಾಗಿದೆಯೇ, ಇದರದ್ದು ವಿಶೇಷತೆ ಏನು ಅಂತಕ್ಕಂಥದ್ದು ಇದ್ರದ್ದು ಪೂರ್ಣ ಮಾಹಿತಿಯನ್ನು ಈಗ ನಿಮಗೆ ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಾನೇನೀಗ ಸ್ಪೀಕರ್ನ ಅನ್ಬಾಕ್ಸ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಇದು ಜೆಬ್ರಾನಿಕ್ಸ್ ಜೆಬ್ ಪ್ಲೂಟೋ 2 ಅಂತೇಳಿ. ಇದರ ಪ್ರೈಸ್ ಬಂದು ನಾನು 1200 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ. ಅಮೆಝಾನಿಂದ ಬಂದಿರತಕ್ಕಂಥ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ಇದಕ್ಕೆ ಔಟರ್ ಬಾಕ್ಸ್ ಮತ್ತು ಇನ್ನರ್ ಬಾಕ್ಸ್ 2 ಇರುತ್ತೆ. ನಾನು ಮೇಲ್ಗಡೆ ಬಾಕ್ಸ್ನ ಈಗ ಕಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಕಟ್ ಮಾಡಿ ಆಯಿತು. ಈ ಬಾಕ್ಸ್ನ ತೆಗಿತಾ ಇದ್ದೀನಿ ಈಗ. ಓಕೆ, ಈಗ ಈ ಬಾಕ್ಸ್ನ ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ಏನು ನಮ್ಮದು ಮೇನ್ ಬಾಕ್ಸ್ ಇದೆ, ಇದರಲ್ಲಿ ಈ ಸ್ಪೀಕರ್ ಇರ್ತಕ್ಕಂಥದ್ದು, ಇದನ್ನು ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಈಗ. ಓಕೆ, ಈಗ ಅನ್ಬಾಕ್ಸ್ ಮಾಡಿದೆ. ಇದರಲ್ಲಿ ಮತ್ತೆ ಈ ಸ್ಪೀಕರ್ನ 3 ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದ್ದಾರೆ. ಅವನ್ನ ಒಂದೊಂದಾಗಿ ಅನ್ರಾಪ್ ಮಾಡ್ತಾ ಇದ್ದೀನಿ ಈಗ.
ಓಕೆ ಫ್ರೆಂಡ್ಸ್, ಈಗ ಒಂದು ಸ್ಪೀಕರ್ನ ಅನ್ರ್ಯಾಪ್ ಮಾಡಿದ್ದೀನಿ. ಇದು ಸೈಡ್ಗೆ ಇಡೋಣ. ಈಗ ಇನ್ನೊಂದು ಸ್ಪೀಕರು, ಇದು ಕೂಡ ಸೈಡ್ ಸ್ಪೀಕರು, ಇದನ್ನು ಸೈಡ್ಗೆ ಇಡ್ತಾ ಇದ್ದೀನಿ ಈಗ. ಓಕೆ, ಈಗ ನಮ್ಮ ಯೂನಿಟ್ ಏನಿದೆ ಉಫರ್, ಅದನ್ನು ಈಗ ಅನ್ರ್ಯಾಪ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇದನ್ನು ಕೂಡ ಸೈಡ್ಗೆ ಇಡೋಣ. ಈಗ ಸೈಡ್ಗೆ ಇಟ್ಟ ತಕ್ಷಣ ಈ ಬಾಕ್ಸ್ ಕೂಡ ಸೈಡ್ಗೆ ಇಡೋಣ. ಇದರೊಳಗಡೆ ಇನ್ನೇನು ಇಲ್ಲ ಫ್ರೆಂಡ್ಸ್, ಒಂದು ವಾರಂಟಿ ಕಾರ್ಡ್ ಇದೆ. ಈಗ ಈ ಸ್ಪೀಕರ್ದು ಇಂಟರ್ಫೇಸ್ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಸ್ಪೀಕರು ತುಂಬ ಕ್ವಾಲಿಟಿ ಆಗಿದೆ. ಇದು ಸೈಡ್ ಸ್ಪೀಕರ್ ನೋಡ್ತಿರ್ಬೇಕು. ಮುಂದುಗಡೆ ಗ್ರಿಲ್ ಇದೆ, ಅದು ಕೂಡ ಪ್ಲಾಸ್ಟಿಕ್ ಮೇಡು, ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ನೋಡಿ, ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತು ಇದೇ ಥರ ಲೆಫ್ಟ್ ಸ್ಪೀಕರ್ ಕೂಡ ಇದೆ, ಅದನ್ನು ನೋಡ್ಬೋದು ನೀವು. ನೋಡಿ, ಇಷ್ಟು ಸ್ಟ್ರಾಂಗ್ ಆಗಿದೆ. ಈಗ ಇದರದ್ದು ಮೇನ್ ಸ್ಪೀಕರ್ ಏನಿದೆ ಅದು ಉಫರ್, ಅದ್ರ ಬಗ್ಗೆ ನಾನು ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಮಾಹಿತಿ ಸಿಗಲಿ ಅಂತ. ಇದು ನೋಡಿ ಫ್ರೆಂಡ್ಸ್, ಉಫರ್ ಅಂದರೆ ಇದು ಒಂದು 2.1 ಸ್ಪೀಕರ್ ಅಂತ ಹೇಳಿ ಕರೀತಾರೆ. ಒಂದು ಲೆಕ್ಕದಲ್ಲಿ ಇದು ಮಿನಿ ಹೋಮ್ ಥಿಯೇಟ್ರ್ ಅಂತಲೇ ಅನ್ಬೋದು ನಾವು, ಅಷ್ಟು ಚೆನ್ನಾಗಿ ಸೌಂಡ್ ಇದೆ. ನೋಡಿ, ಇದು ಉಫರ್. ಇದರಿಂದನೇ ಎರಡು ಲೆಫ್ಟ್ ರೈಟ್ ಸ್ಪೀಕರಿಗೆ ಕನೆಕ್ಷನ್ ಹೋಗಿರುತ್ತೆ. ನಿಮ್ಗೆ ಹಿಂದ್ಗಡೆ ತೋರಿಸೋದಾದರೆ ಇಲ್ಲಿ ಹಿಂದ್ಗಡೆ ಒಂದು ಗ್ರಿಲ್ ಇದೆ, ಅದ್ರ ಮೂಲಕ ಏನು ಇದು ಬೇಸ್ ರೇಡಿಯೇಟರ್ ಒಳಗಡೆ ಇದೆ ಅಲ್ಲಿಂದ ಏರ್ ಪಾಸ್ ಆಗೋದಕ್ಕೆ ಇದೊಂದು ಗ್ರಿಲ್ನ ಕೊಟ್ಟಿದ್ದಾರೆ. ಅದರದ್ದು ಲೆಫ್ಟಿಗೆ ಬಂದರೆ ಮೇಲ್ಗಡೆ ಪವರ್ ಮತ್ತು USB-ಗೆ ಸಂಬಂಧಪಟ್ಟಂಥ ಕೇಬಲ್ ಇದೆ. ಕೆಳಗಡೆ ಬಂದರೆ ಎರಡು ಸ್ಪೀಕರಿಗೆ ಎರಡು ವೈರ್ಗಳು ಹೊರಗಡೆ ಬಂದಿದೆ. ಮೇಲ್ಗಡೆ ಭಾಗದಲ್ಲಿ ಏನಿಲ್ಲ ಫ್ರೆಂಡ್ಸ್, ಫುಲ್ ಪ್ಲೇನ್ ಆಗಿದೆ. ಈಗ ಮುಂದ್ಗಡೆ ಬಂದರೆ ಏನಾಗಿದೆ ಅಂತಂದರೆ, ಚೌಕಾಕಾರವಾಗಿರೋದ್ರಿಂದ ಇದು ಚೌಕಾಕಾರದಲ್ಲಿ ಮತ್ತೆ ಮುಂದೆ ರೌಂಡ್ ಮಾಡಿದ್ದಾರೆ, ಒಂದು ರಿಂಗ್ ಥರ ಇದೆ. ಇದರಲ್ಲಿ RGB ಲೈಟ್ಸ್ ಫೆಸಿಲಿಟಿ ಕೂಡ ಇದೆ. ಇದನ್ನು ನೀವು ಏನು ಸ್ಪೀಕರ್ ಪ್ಲೇ ಮಾಡ್ತೀರಾ ಅದಕ್ಕೆ ತಕ್ಕಂಗೆ ಇದರಲ್ಲಿ ರೌಂಡಾಗಿ ಏನು ರಿಂಗ್ ಇದೆ ಅದರಲ್ಲಿ ಲೈಟ್ಗಳು ಬರ್ತಾ ಹೋಗುತ್ತೆ. ಇದನ್ನು 6 ಥರ ಮೋಡಲ್ಲಿ ನಾವು ಚೇಂಜ್ ಮಾಡ್ಬೋದು, ಬೇರೆ ಬೇರೆ ಪ್ಯಾಟರ್ನಲ್ಲಿ. ಈಗ ನೆಕ್ಸ್ಟು ನೋಡೋದಾದರೆ, ಸ್ಪೀಕರ್ ಏನಿದೆ ಅದ್ರ ಮುಂದ್ಗಡೆ ಬಂದರೆ ನಿಮಗೆ ಒಂದು ವಾಲ್ಯೂಮ್ ರಾಕರ್ ಇದೆ, ಸ್ವಲ್ಪ ದೊಡ್ಡದಿದೆ. ಈ ಕಳೆದ ದಿನಗಳಲ್ಲಿ ನಾವು ಏನು ಟೇಪ್ ರೆಕಾರ್ಡರ್ಗೆ ಒಂದು ವಾಲ್ಯೂಮ್ ರಾಕರ್ ನೋಡ್ತಾ ಇದ್ವಿ, ಆ ಥರದ್ದು ಒಂದು ವಾಲ್ಯೂಮ್ ರಾಕರ್ ಇದರಲ್ಲಿದೆ. ಇದನ್ನು ನೀವು ಹೆಂಗೆ ಈ ರೇಡಿಯೋಗಳನ್ನು ಆನ್ ಮಾಡೋದಕ್ಕೆ ಹೆಂಗೆ ರೈಟ್ಗೆ ತಿರುಗಿಸ್ತೀರಿ ಹಂಗೆ ರೈಟ್ಗೆ ತಿರುಗಿಸಿದ್ರೆ ಆನ್ ಆಗುತ್ತೆ. ಇದರಲ್ಲಿ ಬ್ಲೂಟೂತ್ ವರ್ಷನ್ 5.0 ಇದೆ, ಅಂದರೆ ಲೇಟೆಸ್ಟ್ ವರ್ಷನ್ ಬ್ಲೂಟೂತ್ ಇದೆ. ನಾನು ಅನ್ಬಾಕ್ಸ್ ಮಾಡೋ ಹೊತ್ತಿಗೆ ಈಗಾಗಲೇ 5.3 ಬ್ಲೂಟೂತ್ ವರ್ಷನ್ ಬಂದಿದೆ. ಆದರೂ ಕೂಡ ಈ 5.0 ಏನು ಅಂತ ಪ್ರಾಬ್ಲಮ್ ಏನು ಮಾಡಲ್ಲ, ಇದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ನಿಮ್ಗೆ ನೋಡ್ತಾ ಹೋದರೆ ಮುಂದೆ ಗೊತ್ತಾಗುತ್ತೆ. ಇನ್ನು ಆ ವಾಲ್ಯೂಮ್ ರೆಕರ್ ಕೆಳಗಡೆ ಬಂದರೆ ನಮಗೆ 4 ಟೆಕ್ಟೈಲ್ ಬಟನ್ಗಳು ಸಿಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. 1 2 3 4 ಬಟನ್ಗಳಿವೆ. ಇದರಲ್ಲಿ ಏನು ಮಾಡ್ಬೋದು ಅಂತಂದರೆ, ಒಂದು ಲೆಫ್ಟಿಂದ ತೋರಿಸ್ತಾ ಇದ್ದೀನಿ, ಇದು ಮೋಡ್ ಬಟನ್ ಅಂತೇಳಿ. ಇದರಲ್ಲಿ ಏನು ಮಾಡ್ಬೋದು ಅಂತಂದರೆ ಆಕ್ಸು, ಬ್ಲೂಟೂತು, FM ಕೂಡ ಇದೆ ಫ್ರೆಂಡ್ಸ್. ಇದರಲ್ಲಿ ಹೇಳೋದು ಮರ್ತಿದ್ದೆ, FM ಕೂಡ ಇದೆ ಇದರಲ್ಲಿ. ಆಮೇಲೆ ಪೆನ್ ಡ್ರೈವ್ ಮತ್ತು ಮೆಮೊರಿ ಕಾರ್ಡ್ ಇವುಗಳನ್ನು ಪ್ಲೇ ಮಾಡೋದಕ್ಕೆ ಸ್ವಿಚ್ ಮಾಡೋದಕ್ಕೆ ಒಂದು ಇದು ಸೈಡ್ ಬಟನ್ನು. ನೆಕ್ಸ್ಟ್ ಬಟನ್ ಏನಿದೆ ಇದು ಏನು ಮೋಡ್ ಬಟನ್ ಅಂತ ಹೇಳಿದ್ನಲ್ಲ, ಅದರದ್ದು ನೆಕ್ಸ್ಟ್ ಬಟನ್ನು ರೈಟ್ ಸೈಡ್ಗೆ, ಅದು ಟ್ರ್ಯಾಕ್ನ ಪ್ರಿವಿಯಸ್ ತಗೊಳ್ಳೋಕ್ಕೆ, ಅಂದರೆ ಪ್ರಿವಿಯಸ್ ಸಾಂಗ್ನ ಪ್ಲೇ ಮಾಡೋದಕ್ಕೆ. ಅದನ್ನು ಹೋಲ್ಡ್ ಮಾಡಿ ಹಿಡಿದ್ರೆ ನಿಮಗೆ ಏನಾಗುತ್ತೆ ಅಂತಂದರೆ ಸೌಂಡು ಕಡಿಮೆ ಆಗುತ್ತೆ. ಇನ್ನು ಅದರ ನೆಕ್ಸ್ಟ್ ಬಟನ್ ಬಂದು ಆ ರೈಟ್ ಸೈಡಲ್ಲಿ ಪ್ಲೇ ಪಾಸ್ ಬಟನ್. ಇದು ನೀವು ಪ್ಲೇ ಮಾಡಬೇಕಾದ್ರೆ ಅದನ್ನೇ ಒತ್ತಬೇಕು, ಪಾಸ್ ಮಾಡಬೇಕಾದ್ರೆ ಅದನ್ನೇ ಒತ್ತಬೇಕು. ಅದರದ್ದು ನೆಕ್ಸ್ಟು ನಿಮ್ಗೆ ಗೊತ್ತಾಗಿರುತ್ತೆ ಇದು ಯಾವ ಬಟನ್ ಅಂತೇಳಿ. ಇದು ಟ್ರ್ಯಾಕ್ನ ನೆಕ್ಸ್ಟ್ ತಗೊಂಡು ಹೋಗೋದಕ್ಕೆ, ಮತ್ತು ಅದನ್ನು ಹೋಲ್ಡ್ ಮಾಡಿ ಹಿಡಿದ್ರೆ ನಿಮಗೆ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ಈ 4 ಬಟನ್ಗಳ ಕೆಲಸ. ಆಮೇಲೆ ಇಲ್ಲಿ RGB ಲೈಟ್ ಇದೆ ಅಂತ ಹೇಳಿದ್ನಲ್ಲ, RGB ಲೈಟ್ಗಳನ್ನು ನೀವು ಆ ಪ್ಯಾಟರ್ನ ಚೇಂಜ್ ಮಾಡಬೇಕು ಅಂತಂದರೆ ಲೆಫ್ಟಿಗೆ ಫಸ್ಟ್ ಬಟನ್ ಇದೆಯಲ್ಲ ಆ ಬಟನ್ನ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿದಾಗ ಒಂದು ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಮತ್ತೊಂದು ಸರಿ ಹೋಲ್ಡ್ ಮಾಡಿದಾಗ ಮತ್ತೆ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಹಿಂಗೆ ನೀವು 6 ಸಾರಿ ಚೇಂಜ್ ಮಾಡಿದಾಗ 6 ಪ್ಯಾಟರ್ನ್ಗಳು ಬರುತ್ತೆ. 7ನೇ ಸಾರಿಗೆ ಲೈಟ್ಗಳನ್ನು ಆಫ್ ಕೂಡ ಮಾಡಿಟ್ಕೋಬೋದು. ಆ ರೀತಿಯಾದ ಫೆಸಿಲಿಟೀಸು ಈ ಬಟನ್ದಲ್ಲಿದೆ. ಲೆಫ್ಟ್ ಬಟನ್ ಏನಿದೆ ಅದ್ರ ಕೆಳಗಡೆ ಬಂದರೆ ನಿಮಗೆ USB-ನ ಇನ್ಸರ್ಟ್ ಮಾಡೋದಕ್ಕೆ, ಅಂದರೆ ಪೆನ್ ಡ್ರೈವ್ ಹಾಕೋದಕ್ಕೆ ಒಂದು ಸ್ಲಾಟ್ ಕೊಟ್ಟಿದ್ದಾರೆ. ಅದರ ನಂತರ
ರೈಟ್ ಸೈಡಿಗೆ ಬಂದರೆ ನಿಮಗೆ ಮೆಮೊರಿ ಕಾರ್ಡ್ ಹಾಕೋದಕ್ಕೆ ಒಂದು ಸ್ಲಾಟ್ ಕೊಟ್ಟಿದ್ದಾರೆ. ಆ ಮೆಮೊರಿ ಕಾರ್ಡ್ ಹಾಕೋದಕ್ಕೆ ಸ್ಲಾಟ್ ಏನು ಕೊಟ್ಟಿದ್ದಾರೆ ಅದರ ಕೆಳಗಡೆ ಒಂದು ಬಲ್ಬ್ ಇದೆ. ಇದು ಆನ್ ಆಗಿದೆಯಾ ಇಲ್ಲೋ ಅಂತ ತೋರಿಸೋದಕ್ಕೆ. RGB ಆಫ್ ಮಾಡಿದ್ರು ಕೂಡ ಈ ಒಂದು ಲೈಟು ಆನ್ ಆಗೇ ಇರುತ್ತೆ, ಯಾಕಂತಂದರೆ ಪವರು ಆನ್ ಆಗಿದೆ ಅಂತ ತೋರಿಸೋದಕ್ಕೆ ಇದು ಒಂದು ಲೈಟು. ಇಷ್ಟು ಇದ್ರದ್ದು ಮುಂದಿನ ಇಂಟರ್ಫೇಸ್ ಆಗಿದೆ. ನಿಮಗೆ ಬ್ಲೂಟೂತ್ 5.0 ಸಿಗೋದ್ರಿಂದ ಇದು ತುಂಬ ಕ್ವಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಒಂದು ಸಲ ಏನಾರು ಕನೆಕ್ಟ್ ಮಾಡಿದರೆ ನನಗೆ ನಂಬೋಕ್ಕಾಗ್ತಿಲ್ಲ, ಇಷ್ಟು ಕ್ವಿಕ್ಕಾಗಿ ನಾನು ಯಾವುದೇ ಡಿವೈಸ್ಗಳನ್ನು ಕನೆಕ್ಟ್ ಮಾಡೋಕ್ಕೆ ಹೋದಾಗ ಒಂದಷ್ಟು ಟೈಮ್ ತೊಗೊಂಡುತ್ತೆ. ಅದು ಇದು ಹಂಗೆಲ್ಲ ಆನ್ ಮಾಡಿದ ತಕ್ಷಣ ಇದೇನಾಗುತ್ತೆ ಸ್ಟಾರ್ಟ್ ಆಗಿ ಕನೆಕ್ಟ್ ಆಗಿಬಿಡುತ್ತೆ. ಅದು ಅನೌನ್ಸ್ ಮಾಡಿಬಿಡುತ್ತೆ ಜಿಬ್ರಾನಿಕ್ಸ್ ಆಲ್ವೇಸ್ ಅಹೆಡ್ ಅಂದ ತಕ್ಷಣ ಅದು ಆಲ್ರೆಡಿ ಕನೆಕ್ಟ್ ಆಗಿಬಿಟ್ಟಿರುತ್ತೆ. ಅಷ್ಟು ಸ್ಪೀಡಾಗಿ ಇದು ಕನೆಕ್ಟ್ ಆಗುತ್ತೆ. ಇನ್ನು ಇದರ ಪವರ್ ಕೊಡೋದ್ರ ಬಗ್ಗೆ ನಾನು ಮಾತಾಡೋದಾದರೆ USB-A ಪಿನ್ ಇದೆ, ಅದನ್ನು ನೀವು ಪೆನ್ ಡ್ರೈವ್ ಏನು ಹಾಕ್ತೀರಿ ಆ ಜಾಗಕ್ಕೆ ಹಾಕಬೇಕು. ನೆಕ್ಸ್ಟು ಅದ್ರ ಕೆಳಗಡೆ ಒಂದು ಆಕ್ಸ್ ಪಿನ್ ಇದೆ, 3.5 ಜಾಕ್ ಇದೆ. ಇದನ್ನು ನೀವು ಆಡಿಯೋ ಔಟ್ಪುಟ್ಗೆ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ್ಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ ಈ ಸ್ಪೀಕರ್ನ ಒಂದು ವಾಲ್ಯೂಮ್ ರಾಕರ್ ಇದೆ ಅಂತ, ಅದನ್ನು ರೈಟ್ಗೆ ತಿರುಗಿಸಿದ್ರೆ ಆನ್ ಆಗುತ್ತೆ. ಆನ್ ಆದ ತಕ್ಷಣ ಒಂದು ವಾಯ್ಸ್ ಓವರ್ ಸೌಂಡ್ ಬರುತ್ತೆ. ಅದನ್ನು ಕೇಳಿಸ್ಕೊಂಡ ತಕ್ಷಣ ನಿಮಗೆ ಈ ಸ್ಪೀಕರ್ ಆನ್ ಆಗಿದೆ ಅಂತ ಅರ್ಥ. ಈಗ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಏನಿದೆ ಸ್ಪೀಕರು ಆನ್ ಮಾಡಿದ ತಕ್ಷಣ ಮಾಡೆಲ್ ಹೆಸರು ಹೇಳಿ ಡಿಫಾಲ್ಟಾಗಿ ಅದು ಬ್ಲೂಟೂತ್ ಮೋಡಲ್ಲಿ ಇರುತ್ತೆ. ಆನ್ ಆದ ತಕ್ಷಣ ಏನು ಮಾಡಬೇಕು ಅಂತಂದರೆ ನೀವು ಮೋಡ್ನ ಚೇಂಜ್ ಮಾಡಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಫಸ್ಟ್ ಬಟನ್ ಇದೆಯಲ್ಲ ಅದನ್ನು ಒತ್ತಿದರೆ ನಿಮಗೆ ಮೋಡ್ಗಳು ಚೇಂಜ್ ಆಗುತ್ತೆ ನೋಡಿ. ಇಲ್ಲಿ FM ಬರಲ್ಲ ಫ್ರೆಂಡ್ಸ್, ಹಾಗಾಗಿ FM ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಇದು ಆಕ್ಸ್ ಮೋಡು. ನಿಮ್ಮ ನಿಯರೆಸ್ಟ್ ಪ್ಲೇಸಲ್ಲಿ ಏನಾದರೂ FMಗಳಿದ್ದರೆ ಅಲ್ಲಿ ಟ್ರೈ ಮಾಡಿ ನೋಡಿ, ಇಲ್ಲಂತೂ ಬಂದಿಲ್ಲ. ಈಗ ಆಕ್ಸ್ ಮೋಡಲ್ಲಿ ಇಟ್ಟು ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಔಟ್ಪುಟ್ ಏನಿದೆ ಅದು ಈ ಸ್ಪೀಕರ್ಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವೀಗ ಈ ಸ್ಪೀಕರ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ತೊಗೊಂಡಾಯಿತು. ಈಗ ನಾವೇನು ಮಾಡ್ತೀವಿ ಅಂತಂದರೆ ಇದರದ್ದು ಟೆಸ್ಟಿಂಗಿಗೆ ಹೋಗೋಣ ಫ್ರೆಂಡ್ಸ್. ಟೆಸ್ಟಿಂಗಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಸ್ಪೀಕರು ಪೋರ್ಟೇಬಲ್ ಅಂತ ಹೇಳಿದ್ದೆ ನಾನು, ಆದರೆ ಇದರಲ್ಲಿ ಏನಿದೆ ಅಂತಂದರೆ ಇದು ಊಫರ್ ಇದರಲ್ಲಿ ಸ್ವಲ್ಪ ದೊಡ್ಡದಿದೆ, ಅಂಥ ದೊಡ್ಡದೇನಿಲ್ಲ. ಇದರದ್ದು ಟೋಟಲ್ ವೇಟ್ ಬಂದು 860 ಗ್ರಾಮ್ ಇದೆ. 2 ಸ್ಪೀಕರ್ ಮತ್ತು ಒಂದು ಊಫರ್ ಸೇರಿ ಕ್ಯಾರಿ ಮಾಡೋದಕ್ಕೇನು ಕಷ್ಟ ಇಲ್ಲ. ಆದರೆ ಬ್ಯಾಗಲ್ಲಿ ಲ್ಯಾಪ್ಟಾಪ್ ಜೊತೆ ಒಯ್ಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಮನೇಲಿ ಅಥವಾ ಆಫೀಸಲ್ಲಿ ಇಟ್ಟು ಯೂಸ್ ಮಾಡ್ತೀರಿ ಅಂದರೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ನಾವು ಇದ್ರದ್ದು ಸೌಂಡ್ ಟೆಸ್ಟ್ನ ನೋಡೋಣ. ನಾನೀಗ ಸ್ಪೀಕರ್ನ ಸೌಂಡ್ ಟೆಸ್ಟ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಒಂದೊಂದೇ ಫೈಲ್ಸ್ನ ಪ್ಲೇ ಮಾಡಿ ಇದ್ರದ್ದು ಹೈಸ್, ಲೋಸ್ ಮತ್ತು ಮಿಡ್ಸ್ ಯಾವ ಥರ ಇದೆ ಅಂತಕ್ಕಂಥದ್ದನ್ನು ಸ್ವಲ್ಪ ನಿಮಗೆ ಪ್ಲೇ ಮಾಡಿ ತೋರಿಸೋದ್ರ ಮೂಲಕ ಈ ಸ್ಪೀಕರ್ದು ಔಟ್ಪುಟ್ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಸೊ ನಾನೀಗ ಫಸ್ಟು AKG ಅಂತ ಒಂದು ಫೈಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಿಮಗೆ ವೋಕಲ್ ಯಾವ ರೀತಿಯಾಗಿ ಬರುತ್ತೆ ಈ ಸ್ಪೀಕರಲ್ಲಿ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟು. ಈ ಒಂದು ಫೈಲ್ನ ಸೌಂಡ್ ಯಾವ ಥರ ಬರುತ್ತೆ ಅನ್ನೋದನ್ನು ಇದನ್ನು ಈಗ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕನ್ನಡ ತಂತ್ರಾಂಶ, ನಾನು ರವೀಂದ್ರ ಮಾತನಾಡುತ್ತಿದ್ದೇನೆ. ಕನ್ನಡ ತಂತ್ರಾಂಶದ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಹಲೋ ಫ್ರೆಂಡ್ಸ್, KBC ಕಲ್ಯೋಣ ಬನ್ನಿ ಕಂಪ್ಯೂಟರ್ ಈ ಸೀರೀಸ್ನ 8th ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕಾವ್ಯ ಭಟ್. ಫಸ್ಟ್ ನಿಮ್ಮೆಲ್ಲರಿಗೂ ಸಾರಿ ಕೇಳ್ತಾ ಇದ್ದೀನಿ, ಯಾಕೆಂದರೆ ಲಾಸ್ಟ್ ಟೈಮ್ ಕೂಡ ನಾನು ಆದಷ್ಟು ಬೇಗ ಇನ್ನು ಮುಂದೆ ಟ್ಯೂಟೋರಿಯಲ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ನನ್ನ ಒಂದು ಸೆಮಿಸ್ಟರ್ ಎಕ್ಸಾಮ್ಸ್, ಪ್ರಾಜೆಕ್ಟ್ ವರ್ಕ್ ಹೀಗೆಲ್ಲ ಇದ್ದಿದ್ರಿಂದ ಟ್ಯೂಟೋರಿಯಲ್ಸ್ ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಓಕೆ, ಕೇಳಿದ್ರಲ್ಲ ವೋಕಲ್ ಯಾವ ಥರ ಬರುತ್ತೆ ಅಂತ ಹೇಳಿ. ವೋಕಲ್ ಈ ರೀತಿಯಾಗಿ ಈ ಸ್ಪೀಕರು ಪ್ರೊಡ್ಯೂಸ್ ಮಾಡುತ್ತೆ. ವೋಕಲ್ ಕ್ಲಿಯರಿಟಿ ತುಂಬ ಕ್ಲಿಯರ್ ಇದೆ ಅಂತ ಹೇಳ್ಬೋದು. ಯಾವುದೇ ಒಂದು ಡಿಸ್ಟಾರ್ಷನ್ ಅಂತಕ್ಕಂಥದ್ದು ಇದರಲ್ಲಿ ಇಲ್ಲ. ತುಂಬ ಕ್ಲಿಯರಾಗಿ ನಮಗೆ ಕೇಳೋದಕ್ಕೆ ಸಿಗುತ್ತೆ. ಇನ್ನು ಫ್ರೆಂಡ್ಸ್, ನಾವು ಸ್ಟೇರಿಯೋ ಬಗ್ಗೆ ಮಾತಾಡೋದಾದರೆ ಸ್ಟೇರಿಯೋ ಸಪ್ರೆಷನ್ ತುಂಬ ಚೆನ್ನಾಗಿದೆ ಈ ಸ್ಪೀಕರಲ್ಲಿ. ಅತ್ಯುತ್ತಮವಾಗಿ ಸ್ಟೇರಿಯೋ ಎಫೆಕ್ಟು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ತಂತ್ರಾಂಶದ ಟೈಟಲ್ ಸಾಂಗ್ ಏನಿದೆ ಅದನ್ನು ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದರಲ್ಲಿ ನಿಮಗೆ ಸ್ಟೇರಿಯೋ ನನಗೆ ತೋರ್ಸೋಕ್ಕಾಗಲ್ಲ, ಯಾಕಂತಂದರೆ ನಾನು ಒಂದೇ ಮೈಕ್ರೋಫೋನನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಇದು ಮೋನೋ
ರೆಕಾರ್ಡಿಂಗ್ ಆಗ್ತಾ ಇದೆ. ಸೊ ನೀವು ಏನಾದರೂ ಈ ಸ್ಪೀಕರ್ನ ಪರ್ಚೇಸ್ ಮಾಡಿದ್ಮೇಲೆ ಕೇಳಿದಾಗ ಗೊತ್ತಾಗುತ್ತೆ ಸ್ಟೇರಿಯೋ ಸಪ್ರೆಷನ್ ಹೆಂಗಿದೆ ಅಂತ. ಬನ್ನಿ ಈ ಸಾಂಗ್ನು ಕೂಡ ಒಂದ್ಸಾರಿ ಕೇಳೋಣ. Media player classic home cinema. ಕೇಳಿದ್ರಲ್ಲ ಫ್ರೆಂಡ್ಸ್, ಇದು ಸ್ಟೇರಿಯೋ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಸಾಂಗು. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಈ ಸಾಂಗ್ನ ಕೇಳೋಕ್ಕೆ ನಂಗೆ ತುಂಬಾ ಇಷ್ಟ. ಆವಾಗ ಕೇಳ್ತಾನೆ ಇರ್ತೀನಿ. ಈ ಸಾಂಗು ಕೂಡ ಒಂದು ನಿಮಗೆ ಟೆಸ್ಟಿಂಗಿಗೆ ಇರಲಿ ಅಂತ ರೆಕಾರ್ಡ್ ಮಾಡಿದೆ. ಈಗ ಆ ಸಾಂಗ್ ಕೇಳಿದ್ರಲ್ಲ, ನೆಕ್ಸ್ಟು ನಾನು ಬೇಸ್ನ ಟೆಸ್ಟ್ ಮಾಡ್ತಾಯಿದ್ದೀನಿ. ಬೇಸ್ ಯಾವ ಥರ ಬರುತ್ತೆ ಈ ಒಂದು ಸ್ಪೀಕರಲ್ಲಿ ಅಂತಕ್ಕಂಥದ್ದನ್ನು. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಈ ಟ್ಯುಟೋರಿಯಲ್ನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ರೆಕಾರ್ಡ್ ಮಾಡೋದಕ್ಕೆ ಬಳಸ್ತಕ್ಕಂಥ ಡಿವೈಸಸ್ಗಳು ಯಾವ್ಯಾವ ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಾನು JBL ಅವ್ರದ್ದು ಮೈಕ್ರೋಫೋನ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ರೆಕಾರ್ಡಿಂಗ್ ಡಿವೈಸ್ ಬಂದು Moto G62 5G ನನ್ನ ಮೊಬೈಲ್ ಫೋನ್ ಇದು, ಅದರಿಂದ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಆಕ್ಸ್ ಥ್ರೂನ ನಾನು 2 ಆಡಿಯೋ ಪ್ಲೇ ಮಾಡಿದ್ದೀನಿ. ಈಗ 3ನೇ ಆಡಿಯೋ ಪ್ಲೇ ಇದು ಬೇಸ್ ಟೆಸ್ಟಿಂಗ್. ಈಗ ಇದನ್ನು ಬ್ಲೂಟೂತ್ ಮೂಲಕ ಒಂದು ಪ್ಲೇ ಮಾಡೋಣ ಫ್ರೆಂಡ್ಸ್. ಬ್ಲೂಟೂತ್ ಮೂಲಕ ಯಾವ ಥರ ಇದ್ರದ್ದು ಪರ್ಫಾರ್ಮೆನ್ಸ್ ಇದೆ ಅಂತಕ್ಕಂಥದ್ದು. ಈಗ ನಾನು ನಿಮಗೆ ಮುಂಚಿತವಾಗಿ ಹೇಳಿದಾಗೆ ಸ್ಪೀಕರ್ನ ಲೆಫ್ಟ್ ಭಾಗದಲ್ಲಿ ಫಸ್ಟ್ ಬಟನ್ ಏನಿದೆ ಅದು ಮೋಡ್ ಬಟನ್, ಅದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಈ ಸೈಕಲ್ ಆಗುತ್ತೆ ಅಂತ ಹೇಳಿದೆ ನಿಮಗೆ ಬೇರೆ ಬೇರೆ ಮೋಡ್ಸ್ಗೆ. ಎಕ್ಸಾಂಪಲ್ಲು ಬ್ಲೂಟೂತು, FM, ಆಕ್ಸು, ಪೆನ್ ಡ್ರೈವು, SD ಕಾರ್ಡು. ಇವತ್ತು ನಾನು 2 ಕನೆಕ್ಷನ್ನಿಂದ ಮಾತ್ರ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಟ್ಯೂಟೋರಿಯಲ್ ತುಂಬ ಲೆಂತ್ ಆಗ್ತಾ ಇದೆ. ಹಾಗಾಗಿ ಈಗ ಆಕ್ಸ್ ಥ್ರೂ ಏನು ತೋರಿಸಿದೆ, ಈಗ ನೆಕ್ಸ್ಟು ಬ್ಲೂಟೂತ್ ಥ್ರೂ ನಾನು ಹಿಂಗೆ ಪ್ಲೇ ಮಾಡಿ ತೋರಿಸ್ತೀನಿ. ನಂತರ ಏನಿದೆ ಅದನ್ನು ಪೆನ್ ಡ್ರೈವ್ ಮತ್ತು SD ಕಾರ್ಡು ನೀವೇ ಓನಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಫ್ರೆಂಡ್ಸ್. ಈಗ ನಾನು ಬ್ಲೂಟೂತ್ ಮೋಡ್ಗೆ ಚೇಂಜ್ ಮಾಡ್ತಾ ಇದ್ದೀನಿ. Bluetooth mode. Zeb Pluto 2 is now connected. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಕನೆಕ್ಟ್ ಆಯಿತು ಅಂತೇಳಿ. ನಾನು ನಿಮ್ಗೆ ಹೇಳಿದ್ದೆ ಕನೆಕ್ಷನಲ್ಲಿ ಎಷ್ಟು ಸ್ಪೀಡ್ ಇದೆ ಅಂತೇಳಿ. ಈಗ ಕನೆಕ್ಟ್ ಆಗಿದೆ. ಇದದ್ದು ಒಂದು ಸಾಂಗ್ ಟೆಸ್ಟ್ನ ಮಾಡೋಣ ಬನ್ನಿ. 4K video downloader. Remove the item, press the arrow keys. Items view multi-select list enter. Next round dash humanity left bracket and C. Hoboken fever tonight. Hoboken fever is your mind. All the scars left leaving behind. But like a world of now, there's fire in your eyes. To the darkness into the night. ಓಕೆ ಫ್ರೆಂಡ್ಸ್, ಈಗ ಈ ಬೇಸು ಯಾವ ಥರ ಬರುತ್ತೆ ಅಂತ ನಿಮಗೊಂದು ಐಡಿಯಾ ಬಂದಿದೆ ಅನ್ಕೊತೀನಿ. ಇನ್ನೊಂದು ವಿಷಯ ನಿಮಗೆ ಹೇಳ್ಬೇಕಂತಂದರೆ, ನಾನೇನು ಇದು 15 ವಾಟ್ ಔಟ್ಪುಟ್ ಇರೋ ಸ್ಪೀಕರ್ ಅಂತ ಹೇಳಿದೆ. ಈ ಸ್ಪೀಕರು ನಾನು ನಿಮಗೆ ಸೌಂಡ್ ಕೊಟ್ಟಿದ್ದು ನನಗನ್ಸಿದ ಮಟ್ಟಿಗೆ ಒಂದು 50% ಮಾತ್ರ ಸೌಂಡ್ ಕೊಟ್ಟು ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಇದು ತುಂಬ ಲೌಡ್ ಆಗಿದೆ, ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಅದು ಜಾಸ್ತಿ ಸೌಂಡ್ ಅಂತೂ ಕೊಡೋಕ್ಕಾಗಿಲ್ಲ. ಇಷ್ಟರಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂದ್ಕೊಂಡು ನಾನು ಅಷ್ಟೇ ಸೌಂಡಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೆಲ್ಲ ಕೇಳಿ ಖುಷಿ ಪಟ್ಟಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇ ರೀತಿಯಾಗಿ ಹೊಸ ಟ್ಯುಟೋರಿಯಲ್ಸ್ಗಳು ಈ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಪ್ರೋತ್ಸಾಹವನ್ನು ನೀಡಿದಂಥ ವ್ಯಕ್ತಿಗಳಲ್ಲಿ ಒಬ್ಬರಾಗ್ತೀರಾ ಫ್ರೆಂಡ್ಸ್. ಈ ಟ್ಯುಟೋರಿಯಲ್ನ ಕೇಳಿ ಎಲ್ಲರೂ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಟ್ಯುಟೋರಿಯಲ್ನ ಏನು ಮಾಡೋದಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಸ್ಪೀಕರ್ದು ಪರ್ಚೇಸ್ ಲಿಂಕ್ನ ನಿಮಗೆ ಪಿನ್ ಕಾಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳು ಇದ್ದರೆ ನಮ್ಮ ಕನ್ನಡ ತಂತ್ರಾಂಶ ವಾಟ್ಸಾಪ್ನಲ್ಲಿ ನೀವು ಕ್ವಶನನ್ನು ಹಾಕ್ಬೋದು. ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಉತ್ತರಿಸೋಕ್ಕೆ ಪ್ರಯತ್ನ ಪಡ್ತೀನಿ.
ಇಲ್ಲಿವರೆಗೂ ನನ್ನ ಟ್ಯೂಟೋರಿಯಲ್ನ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.